ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತಿನ ವೀಡಿಯೋನಲ್ಲಿ ರುಚಿಯಾಗಿ ಹೆಲ್ದಿಯಾಗಿ ಒಂದು ವೆಜಿಟೇಬಲ್ ಸೂಪ್ನ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಈ ರೀತಿ ಮಾಡ್ಕೊಳ್ಬೋದು. ಅಂದರೆ ಒಂದೊಂದು ಟೈಮ್ ಲೈಟ್ ಫುಡ್ ತೊಗೋಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ತುಂಬಾ ಅಷ್ಟು ಖಾರ ಏನೂ ಇರಲ್ಲ, ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಈ ಥರ ಒಂದೊಂದು ಬೌಲಷ್ಟು ತೊಗೋಬೋದು ಎಲ್ಲರೂ. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬೌಲಷ್ಟು ಬೀನ್ಸ್, ಒಂದು ದೊಡ್ಡ ಬೌಲಷ್ಟು ಕ್ಯಾರೆಟ್ ಮತ್ತು ಸ್ವೀಟ್ ಕಾರ್ನ್ನ ತೊಗೊಂಡಿದ್ದೀನಿ, ಅಂದರೆ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಎಲ್ಲವನ್ನು ಸಣ್ಣದಾಗಿ ಹೆಚ್ಕೋಬೇಕು. ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಳಿ. ನಂತರ ನಾನಿಲ್ಲಿ ಏನು ಬೇಬಿ ಕಾರ್ನ್ ಇದೆ ನೋಡಿ, ಅದರಲ್ಲಿ ಒಂದು 5ರಿಂದ 6 ಸ್ಪೂನಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನೀರನ್ನ ಸೇರಿಸ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಜ್ಯೂಸ್ಗೆ ಇದನ್ನು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ. ಈಗ ಇದನ್ನು ಮಾಡಲಿಕ್ಕೆ ನಾನೊಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ಬರೀ ತುಪ್ಪದಲ್ಲೇ ಮಾಡಿಕೊಂಡ್ರು ಚೆನ್ನಾಗಾಗುತ್ತೆ. ತುಪ್ಪ ಇಲ್ಲಾಂದರೆ ಬೆಣ್ಣೆ ಹಾಕ್ಕೊಂಡ್ರು ಸಾಕು, ಎಣ್ಣೆಯ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಬೆಳ್ಳುಳ್ಳಿಯನ್ನು ತುರ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಶುಂಠಿನೂ ಬೇಕಿದ್ರೆ ತುರಿದಿರೋದನ್ನ ಹಾಕ್ಕೊಳ್ಳಿ, ನಾನು ಬರೀ ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟೇ. ನಂತರ ಸಣ್ಣಗೆ ಹೆಚ್ಚಿರುವಂತಹ ವೆಜಿಟೇಬಲ್ಸ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಿದ್ರೆ ಹೂಕೋಸನ್ನು ಸೇರಿಸ್ಕೋಬೋದು, ಅಂದರೆ ನೀಟಾಗಿ ವಾಶ್ ಮಾಡಿಕೊಂಡು ಬಿಸಿನೀರಲ್ಲಿ. ಹಸಿ ಬಟಾಣಿ ಇರುತ್ತೆ ನೋಡಿ, ಅದನ್ನು ಹಾಕ್ಕೊಂಡ್ರೂ ಸಹ ಚೆನ್ನಾಗಾಗುತ್ತೆ. ನಂತರ ಒಂದು ಸ್ವಲ್ಪ ನಾನು ಬೀನ್ಸ್ ಮತ್ತು ಕ್ಯಾರೆಟ್ನ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಬೇಬಿ ಕಾರ್ನ್ನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಬೇಬಿ ಕಾರ್ನ್ ಬೇಗ ಬೆಂದೋಗುತ್ತೆ ನೋಡಿ, ಅದರಿಂದ. ಈಗ ಬೇಬಿ ಕಾರ್ನ್ ಹಾಕ್ಬಿಟ್ಟು ಅಷ್ಟೇ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ಫ್ರ್ಯಾಗ್ರೆನ್ಸ್ ಚೆನ್ನಾಗಿರುತ್ತೆ ತಿನ್ನುವಾಗ, ಇಲ್ಲಾಂದರೆ ಹಸಿ ಹಸಿ ವೆಜಿಟೇಬಲ್ಸ್ ಅನಿಸ್ಬಿಡುತ್ತೆ ಅದರಿಂದ. ಈಗ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಏನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೆ ಬೇಬಿ ಕಾರ್ನ್ದು, ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ, ಅಂದರೆ ಏನು ಸೂಪ್ ಮಾಡ್ಕೋತೀವಿ ನೋಡಿ, ಇದನ್ನು ಸೇರಿಸಲಿಲ್ಲ ಅಂದರೆ ಬರೀ ನೀರು ಥರ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ ಕುಡಿಲಿಕ್ಕೆ. ಈಗ ಅದು ರುಬ್ಬಿರೋದನ್ನು ಸೇರಿಸಿದ್ಮೇಲೆ ಒಂದು 5 ನಿಮಿಷ ಇಲ್ಲಾಂದರೆ ಒಂದು 10 ನಿಮಿಷ ಅದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಆ ಟೈಮಲ್ಲಿ ವೆಜಿಟೇಬಲ್ಸ್ ಸಹ ಬೆಂದೋಗ್ಬಿಡುತ್ತೆ ನೀಟಾಗಿ ನೋಡಿ. ಈಗ ಇದಕ್ಕೆ ಒಂದು 3/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ. ಒಂದು ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ, ಆಪ್ಷನಲ್ ಇದು. ಮಕ್ಕಳಿಗೆ ಕೊಡೋದಾದರೆ ಏನು ಅವಶ್ಯಕತೆ ಇಲ್ಲ, ಯಾಕೆಂದರೆ ಕೊನೆಯಲ್ಲಿ ಪೆಪ್ಪರ್ ಪೌಡರ್ನ ಸೇರಿಸ್ತೀವಿ. ನಾನು ಹಾಗೆ ಒಂದು ಸ್ವಲ್ಪ ಖಾರ ಇದಾಗಲಿ ಅಂತ ಒಂದು ಹಸಿಮೆಣಸಿನ್ಕಾಯಿನ ಒಂದು 2 ನಿಮಿಷ ಕುದಿಸ್ಬಿಟ್ಟು ಅದನ್ನು ಮತ್ತೆ ತೆಗೆದಿದ್ದೀನಿ. ಈಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಅಲ್ವಾ. ಈ ಟೈಮಲ್ಲಿ ಕಾರ್ನ್ಫ್ಲೋರ್ ಬರುತ್ತೆ ನೋಡಿ, ಬೇಕಿದ್ರೆ ಇದೇ ರೀತಿ ಇದಕ್ಕೆ ಪೆಪ್ಪರ್ ಸೇರಿಸಿದ್ರೆ ಸಾಕು, ಅದು ಸಹ ಚೆನ್ನಾಗಾಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ 1ರಿಂದ 2 ಸ್ಪೂನಷ್ಟು ನೋಡಿ ಈ ಥರ ಕಾರ್ನ್ಫ್ಲೋರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಅಂದರೆ ಈಗ ಹೋಟೆಲಲ್ಲೆಲ್ಲ ಸೂಪ್ ಮಾಡ್ತಾರೆ ನೋಡಿ, ಅವ್ರು ಜಾಸ್ತಿ ಕಾರ್ನ್ಫ್ಲೇಕ್ಸ್ ಅದೇ ಇದು ಕಾರ್ನ್ಫ್ಲೋರ್ ಇದೆ ನೋಡಿ, ಅದರದ್ದು ಬ್ಯಾಟರ್ನ ಹಾಕಿರ್ತಾರೆ ಸೂಪ್ಗಳಿಗೆಲ್ಲ. ಈಗ ನೋಡಿ ಕೊನೆಯಲ್ಲಿ ಇದಕ್ಕೆ ಒಂದು 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡರ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ನಾವೇನು ರೆಡ್ ಚಿಲ್ಲಿ ಯಾವುದು ಯೂಸ್ ಮಾಡಿಲ್ಲ ನೋಡಿ ಇಲ್ಲಿ. ಖಾರಕ್ಕೋಸ್ಕರ ಪೆಪ್ಪರ್ ಪೌಡರು ತುಂಬ ಚೆನ್ನಾಗಾಗುತ್ತೆ. ಪೆಪ್ಪರ್ ಪೌಡರ್ನು ಸೇರಿಸಿದ ಮೇಲೂ ಅಷ್ಟೇ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ತುಂಬ ಏನು ಕುದಿಸೋದೇನು ಬೇಡ. ಕೊನೆಯಲ್ಲಿ ಬೇಕಿದ್ರೆ ಒಂದು ಅರ್ಧ ಕಟ್ಟಷ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪನೇ ಇತ್ತು, ಇರಲಿಲ್ಲ. ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ರೆಡಿ ಆಯಿತು. ಸಿಂಪಲ್ಲಾಗಿ ಸಂಜೆ ಟೈಮಲ್ಲಿ ಈ ಥರ ಮಾಡ್ಕೊಳ್ಬೋದು. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.